ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ನಾನೀಗ ಇರೋದು ಮಡಿಕೇರಿಯ ಕಗ್ಗೋಡ್ಲು ಶ್ರೀ ಭಗವತಿ ದೇವಸ್ಥಾನ. ನಾನಿಲ್ಲಿ ಹೆಂಗೆ ಬಂದೆ ಅಂತೀರಾ? ನಾವೆಲ್ಲೂ ಹೋಗಲ್ಲ ರೀ, ಅವರೇ ಕರೆಸ್ಕೋತಾರೆ. ಅವ್ರು ಕರೆಸ್ಕೊಂಡಾಗ ಅಲ್ಲಿಗೆ ಹೋಗ್ಬೇಕಷ್ಟೇ. ನಾವು ಏನು ಮಾಡಿದ್ದೀವಿ, ಆ ದೇವಸ್ಥಾನ ನೋಡ್ಕೊಂಬರ್ತೀನಿ, ಈ ದೇವಸ್ಥಾನ ತಲ್ಕೇಳ್ಕಾದ್ರೂ ಅಲ್ಲಿ ಹೋಗೋಕ್ಕಾಗಲ್ಲ. ಆದರೆ ನೀವು ಅಲ್ಲಿ ಬರಬೇಕು ಅಂದರೆ ನಿಮ್ಮನ್ನು ಕರೆಸ್ಕೋತಾರೆ. ಆ ಥರ ನನ್ನ ಕರೆಸ್ಕೊಂಡಿದೆ ಈ ಜಾಗ. ಯಾಕೆ ಈ ಜಾಗ ಇಷ್ಟೊಂದು ಫೇಮಸ್ಸು, ಏನು ಗ್ರೇಟು, ಇಷ್ಟೊಂದು ಜನ ಇಲ್ಲ, ಸೈಲೆಂಟ್ ಆಗಿದೆ ಅಂದರೆ, ಈಗ ಜನ ಎಲ್ಲ ಬಂದು ಹೋಗಿದ್ದಾರೆ. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಸೈಲೆಂಟಾಗಿ ದೇವಸ್ಥಾನ ನೋಡೋಣ ಒಳಗಡೆ ಬಂದೆ. ಆದರೆ ವಿಚಿತ್ರ ಏನು ಅಂದರೆ, ಇಲ್ಲಿಯ ವಿಷಯ ತಿಳ್ಕೊಂಡೆ. ತಪೋಭೂಮಿ ರೀ, ಕೆಲವು ಭೂಮಿ ಇದೆ, ಅದು ಯುದ್ಧ ಭೂಮಿಗಳು. ನೀವು ಇರಾನ್, ಇರಾಕ್ ಆ ಕಡೆ ಎಲ್ಲ ಹೋದರೆ ಅದು ಯುದ್ಧ ಭೂಮಿ. ಯುದ್ಧ ಭೂಮಿ ಅಂದರೆ ಅಲ್ಲಿ ಸಾವು, ನೋವು, ಯುದ್ಧ, ಹದ್ದು ಇದೆಲ್ಲ ಇರುತ್ತೆ. ಆದರೆ ಇದು ತಪೋಭೂಮಿ, ಋಷಿಗಳು ತಪಸ್ ಮಾಡಿರೋ ಭೂಮಿ. ಋಷಿಗಳು ತಪಸ್ ಮಾಡಬೇಕಾದ್ರೆ ಶಾಂತವಾದ ವಾತಾವರಣವನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಸುತ್ತಲೂ ಬೆಟ್ಟ ಇದೆ. ಇದು ತಪೋಭೂಮಿ ಅಂತ ನಾನು ಹೇಳಬೇಕಾಗಿಲ್ಲ, ನೀವೇ ಇಲ್ಲಿ ಬಂದರೆ ನೋಡ್ಬೋದು. ಈ ಜಾಗದಲ್ಲಿ ಆ ಥರ ಒಂದು ಗುಣ ಇದೆ. ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಯಾಕಪ್ಪ ಬೇಕು ಈ ಸಿಟಿ ಜಂಜಾಟ, ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಆದರೆ ಇಲ್ಲಿ ಇರೋಕ್ಕಾಗಲ್ಲ, ಇದು ದೇವಿಯ ಸ್ಥಳ. ಭಾಳಷ್ಟು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಕೇಳಿದೆ ಉತ್ಸವ ಯಾವಾಗ ಅಂತ. ಸಂಕ್ರಮಣ ಏಪ್ರಿಲ್ 14ನೇ ತಾರೀಕು ಉತ್ಸವ ನಡೀತದೆ. ಬಹಳಷ್ಟು ಜನ ಸೇರ್ತಾರೆ. ಆದರೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಇಲ್ಲಿ ತಾಯಿ ಇದ್ದರೆ ಮುಂದಗಡೆ ವಿಷ್ಣು ಇದ್ದಾರೆ. ಎಸ್ ನೋಡಿ, ಪಶ್ಚಿಮ ಈ ಕಡೆ ದೇವರ ಫೇಸಿಂಗ್ ಇದೆ. ಸೂರ್ಯೋದಯದ ಕಡೆಗೆ ಅಮ್ಮ ಕೂತಿದ್ದಾರೆ. ಆ ಕಡೆ ಸೂರ್ಯಾಸ್ತಮದಿಂದ ಸೂರ್ಯೋದಯದ ಕಡೆ ನೋಡೋದಕ್ಕೆ ವಿಷ್ಣು ಕೂತಿದ್ದಾರೆ. ಆದರೆ ವಿಷ್ಣುವ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಇದೆ. ಇಲ್ಲಿನ ಎಲ್ಲ ತಪಸ್ವಿಗಳು ಕೂಡ ಮಹಾರಾಜರಿಗೆ ಆ ಕಾಲದಲ್ಲಿ ಒಂದು ಮಾತಂದರೆ 800 ವರ್ಷ ಇರ್ಬೋದು, ಇದು ತಪೋಭೂಮಿ, ಇದು ಈ ಜಾಗದಲ್ಲಿ ದೇವರು ವಾಸವಾಗಬೇಕು, ದೇವಸ್ಥಾನ ಕಟ್ಟಬೇಕು ಅಂತ. ಆಗ ಮಹಾರಾಜರು ಕಟ್ಟಿಸಿರೋ ದೇವಸ್ಥಾನ. ಕಾಲಕ್ಕೆ ಬಿಸಿಲು, ಮಳೆಗಿರುವ ಗಾಳಿ, ಚಳಿಗೆ ಏನೇನೋ ಆಗಿದೆ. ಆದರೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇರೋ ಕೆಲಸ ನಡೀತಾ ಇದೆ. ಇವತ್ತು ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ನನಗೆ ಭಾಳ ನೆಮ್ಮದಿ ಸಿಕ್ತು. ಆದರೆ ಇಲ್ಲಿ ಹೆಂಗಿದೆ ಅಂದರೆ, ಪೂಜೆ ಮಾಡ್ತಾರೆ, ಹೊರಗಡೆ ದೊಡ್ಡದ ಒಂದು ಕಂಬ ಇದೆ. ಇದೆಲ್ಲ ಯಾರು ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತೀರಾ? ಇಲ್ಲಿನ ವಿಶೇಷ ಇವತ್ತು ನಾನು ಮಾಡೋದು ಅದೇನು. ಎಲ್ಲರೂ ಹೇಳ್ತಾರೆ, ನಾನು ಅವ್ರ ಹತ್ರ ದುಡ್ಡು ಇಸ್ಕೊಂಬಂದೆ, ಇವ್ರ ಹತ್ರ ದುಡ್ಡು ಇಸ್ಕೊಂಬಂದ್ವಿ, ಅಲ್ಲಿಂದ ಹಿಂಗೆ ಮಾಡಿದ್ವಿ, ಫಾರಿನಿಂದ ಹಂಗೆ ಬಂತು, ಹಿಂಗೆ ಬಂತು ಅಂದರೆ. ಆದರೆ ಈ ಜಾಗ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಈ ಜಾಗ, ಈ ತಾಯಿ ಏನು ಅಂದರೆ, ಯಾರು ಹೊರಗಡೆಯಿಂದ ಏನೋ ದುಡ್ಡು ಕೊಡ್ಬೇಡ, ಬೇಡ, ನಮ್ಮ ಊರು, ನಮ್ಮ ಗ್ರಾಮಸ್ಥರು ಮಾತ್ರ ಅಂತ. ಅಂದ್ರೇನು ಲಕ್ಷಾಂತರ ಜನ ಇದ್ದಾರಾ? ಇಲ್ಲ, 100, 200, 300 ಮನೆ ಇರ್ಬೋದು ಅಷ್ಟೇ. ಈ ಇರೋ 1000 ಜನನೂ ಏನೋ ಇರ್ಬೋದು ಅಷ್ಟೇ. ಆದರೆ ನಾನು ತಿಳಿದಿದ್ದ ಪ್ರಕಾರ ಅವರೆಲ್ಲರೂ ವಾಲಂಟ್ರಾಗಿ ದುಡ್ಡಾಕಿ ಈ ದೇವಸ್ಥಾನ ನಾವೇ ರೆಡಿ ಮಾಡೋಣ, ಮೇಂಟೈನ್ ಮಾಡೋಣ ಅಂತ. ಇಲ್ಲಿರೋರು ಮಾತ್ರ ಈ ದೇವಸ್ಥಾನ ಮಾಡೋಣ ಅಂದರೆ ಹೊರಗಡೆ ದುಡ್ಡು ಕೊಡಬಾರ್ದು ಅಂತಲ್ಲ, ನೀವು ಕೊಡೋಕ್ಕಾದರೆ ಕೊಡ್ಬೋದು. ಯಾಕೆ ಅಂದರೆ ನಾವೆಲ್ಲ ಪೋಸ್ಟ್ಮ್ಯಾನ್ಗಳು ಅನ್ನಲ್ಲ. ನಾವೇನು ಅಂದರೆ ಯಾರೋ ಎಲ್ಲೋ ಕೊಡ್ತಾರೆ, ಎಲ್ಲೋ ತೊಗೊಂಡೋಗಿ ಕೊಡ್ತೀವಿ. ಅದನ್ನೇನಾದರೂ ಮಧ್ಯೆ ತಗೊಂಡ್ಬಿಟ್ರೆ ಕಳಾಗೋಯ್ತೀವಿ. ಆದರೆ ಇಲ್ಲಿ ಜನ ಏನು ಅಂದರೆ, ನಾವೇ ವಾಲಂಟ್ರಾಗಿ ಇದಕ್ಕೆ ಸಹಾಯ ಮಾಡ್ತೀವಿ ಅಥವಾ ನಾವು ಹೆಲ್ಪ್ ಮಾಡ್ತೀವಿ, ನಮ್ಮ ಫೋಟೋ ಹಾಕ್ಸಿ, ಯಾರು ಏನೂ ಹೇಳಲ್ಲ. ಇಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಅಂದರೆ, ನಾವೇನು ಬೇಕಾದರೂ ಮಾಡ್ತೀವಿ, ನಮ್ಮ ಹೆಸರು ಎಲ್ಲೂ ಬರಬಾರ್ದು ಅಂತ. ನೋಡಿದ್ರೆ ಹೆಂಗಿದೆ ಅಂತ. ಇದು ಹೇಳುವಾಗ ಒಂದು ಜೋಕ್ ನೆನಪು ಬರುತ್ತೆ. ಒಬ್ಬರು ಚೆಕ್ ಕೊಟ್ರಂತೆ, 50 ಕೋಟಿ ರೂಪಾಯಿನ ಚೆಕ್ ಕೊಟ್ರಂತೆ ದೇವಸ್ಥಾನಕ್ಕೆ, ನನ್ನ ಹೆಸರು ಎಲ್ಲೂ ಬರಬಾರ್ದು. ಸರ್ ಥ್ಯಾಂಕ್ ಯು ಸರ್ ಅಂತ ಭಾಳ ಖುಷಿಯಾಗಿ ಇಟ್ಕೊಂಡ್ರು. 50 ಕೋಟಿ, ಅಯ್ಯೋ ಸೂಪರ್ ಸರ್, ಥ್ಯಾಂಕ್ ಯು ಸರ್. ಏನು ಗಮ್ಮ ಮಾಡಿಸ್ಬಿಡ್ಲಾ ಸರ್, ಗರುಡು ಗಮ್ಮ ಮಾಡಿಸ್ಬಿಡ್ಲಾ ಸರ್, ನಿಮ್ಮ ಹೆಸರು ಬೋರ್ಡ್
ನನ್ನ ಹೆಸರು ಎಲ್ಲೂ ಬರಬಾರ್ದು. ಸರ್ ಚೆಕ್ಕಿಗೆ ಸೈನೇ ಮಾಡಿಲ್ಲ, ನನ್ನ ಹೆಸರು ಎಲ್ಲೂ ಬರಬಾರ್ದು. ಈ ಥರನೂ ಆಗುತ್ತೆ. ಇದು ನಾನೊಂದು ಹಾಸ್ಯ ಹೇಳಿದೆ. ಆದರೆ ಇಲ್ಲಿರೋ ಜನ ಏನು ಅಂದರೆ ನಮ್ಮ ಹೆಸರು ಎಲ್ಲೂ ಬರಬಾರ್ದು ಅಂತ ನಿಜವಾಗ್ಲೂ ಹೇಳ್ತಾರೆ. ಒಂದು ದೊಡ್ಡ ಮನೆತನ ಇದೆ ಸರ್, ಆ ಮನೆತನ ಯಾವುದು ಅಂತ ಕೇಳಿದೆ, ಅವ್ರ ಹೆಸರು ಎಲ್ಲೂ ಹೇಳಲ್ಲ ಸರ್ ಅವರು ಅಂದರು. ಅಂದರೆ ಲಕ್ಷಾಂತರ ದುಡ್ಡು ಕೊಟ್ಟರು ನಮ್ಮ ಹೆಸರು ಬರಬಾರ್ದು ಅಂದರೆ ನಿಸ್ವಾರ್ಥವಾಗಿ ದೇವರ ಸೇವೆ ಮಾಡೋದು ಒಂದೇ ಉದ್ದೇಶದಿಂದ ಈ ಗ್ರಾಮಸ್ಥರೆಲ್ಲ ಸೇರಿ ಅತ್ಯಂತ ಪುರಾತನ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಇವತ್ತು ಒಳ್ಳೆ ಪೂಜೆ ನಡೀತಾ ಇದೆ. ದೇವಸ್ಥಾನಕ್ಕೆ ಬಂದರೆ ನೋಡಿದ ತಕ್ಷಣ ನಮಗೇನೆ ಒಂದು ಆನಂದ ಆಗುತ್ತೆ. ಇದು ಈ ಅಟ್ಮಾಸ್ಫಿಯರ್ ಬರೋಕ್ಕೆ ಕಾರಣ ಏನು ಅಂದರೆ ಫಸ್ಟ್ ಇದು ತಪೋಭೂಮಿ. ನೀವು ಕೊಡಗಿಗೆ ಬರ್ತೀರಿ, ಕೊಡಗಿನಲ್ಲಿ ಪಾರ್ಟಿ ಮಾಡ್ತೀರಿ, ದೊಡ್ಡ ದೊಡ್ಡ ರಿಸಾರ್ಟ್ಗೆ ಹೋಗ್ತೀರಿ, ಬೇಕಾದಷ್ಟು ಸಾಯಂಕಾಲ ಆದರೆ ಜಾಲಿ ಮಾಡ್ತೀರಿ, ಕ್ಯಾಂಪ್ ಫೈರ್ ಹಾಕ್ತೀವಿ. ಒಂದು ದಿವಸಕ್ಕೆ 5,000, 10,000, 25,000ವರೆಗೂ ರೂಮ್ ಬಾಡಿಗೆ ಕೊಟ್ಕೊಂಡಿರ್ತೀರಿ. ಆದರೆ ಬೆಳಗ್ಗೆ ಒಂದು ಸತಿ ದೇವಸ್ಥಾನಕ್ಕೆ ಹೋಗೋಕೆ ಮರ್ತೋಗ್ತೀರಿ. ಇನ್ಮೇಲೆ ಕೊಡಗಿಗೆ ಬಂದರೆ ಕೊಡಗು ಅಂದರೆ ನಮ್ಮ ಕೊಡಗಿನಲ್ಲಿ ಮಡಿಕೇರಿಗೆ ಬಂದರೆ ಜಸ್ಟ್ 5 ಕಿಲೋಮೀಟರ್ಸ್ ಟುವರ್ಡ್ಸ್ ವಿರಾಜಪೇಟೆ ಹೋಗ್ಬೇಕಾದ್ರೆ ನೀವು ಈ ದೇವಸ್ಥಾನದ ಹೆಸರೇಳಿ ಸಾಕು. ನಿಮ್ಮ ಕೈಯಲ್ಲಾದರೆ ನಿಮ್ಮನ್ನು ದೇವರು ಕರೆಸ್ಕೊಂಡ್ರೆ ಅದು ನಿಮ್ಮ ಪುಣ್ಯ. ಅಂಥ ಒಂದು ತಪೋಭೂಮಿಗೆ ನೀವು ಬಂದು ಹೋಗ್ಬೋದು. ಇಷ್ಟೆಲ್ಲ ಟೂರ್ ಸುತ್ತುವಾಗ ಬೆಳಗ್ಗೆ ಒಂದು ದೇವ್ರ ದರ್ಶನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮನಸ್ಸಿಗೊಂದು ನೆಮ್ಮದಿ ಸಿಕ್ಕಿದೆ, ಮನೆಯವ್ರಿಗೂ ಸಂತೋಷ ಆಗುತ್ತೆ, ಮಕ್ಕಳಿಗೂ ಆಶೀರ್ವಾದ ಸಿಗುತ್ತೆ. ಅಂಥ ಒಂದು ಜಾಗಕ್ಕೆ ನಾನು ಬಂದಿದ್ದೀನಿ, ನೀವು ಬನ್ನಿ ಈ ಜಾಗಕ್ಕೆ. ಈ ಜಾಗದಲ್ಲಿ ಬಂದ ತಕ್ಷಣ ಈ ವೈಬ್ರೇಷನ್ನೇ ಬೇರೆ. ಯಾಕೆಂದರೆ ಇಲ್ಲಿ ಪೂಜೆ ಭಾಳನೇ ಅಲಂಕಾರ ದೇವರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಬಂದು ನಿಂತ್ಕೊಂಡೆ, ಎಲ್ಲ ಜನ ಹೋಗಲಿ, ಆಮೇಲೆ ನಾವು ಈ ಲೈಟ್ಸ್ ಗೀಟ್ಸ್ ಹಾಕೋಣ. ಯಾಕೆಂದರೆ ನಾವಿಲ್ಲಿ ಶೂಟಿಂಗ್ ಮಾಡೋಕ್ಕೆ ಹೋದರೆ ಎಲ್ರಿಗೂ ತೊಂದರೆ ಆಗುತ್ತೆ. ಆದ್ರಂದ್ರೂ ಪರವಾಗಿಲ್ಲ ಸರ್, ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀವಿ, ಶೂಟ್ ಮಾಡಿ ಅಂತ ಅವಕಾಶ ಕೊಟ್ಟರು. ಅದಕ್ಕೆ ಅಂದರೆ ಈ ವಿಷಯ ಎಲ್ಲ ನನಗೆ ಹೆಂಗೆ ಗೊತ್ತಾಗಬೇಕು. ವಸಂತ್ ಇದ್ದಾರೆ. ವಸಂತ್ ಅವ್ರು ಯಾರು? ವಸಂತ್ ಕುಯ್ಮುಡಿ ವಸಂತ್ ಅಂತಾರೆ ಇವ್ರಿಗೆ. ಇವರು ಇಲ್ಲಿಯ ಕ್ಯಾಶಿಯರು ಹೌದು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ ಏನೇನೋ ಆಗಿರ್ಬೋದು. ಆದರೆ ನಮ್ಮ ವಸಂತ್ ಅವ್ರಿಗೆ ಇದ್ರ ಬಗ್ಗೆ ಭಾಳಷ್ಟು ಕಾಳಜಿ ಇದೆ. ಅಂದರೆ ಈ ಊರಿನಲ್ಲೇ ಇದ್ರು ಅವರು ಅಂತೀರಾ? ಇಲ್ಲ, ಅವ್ರು ಬೆಂಗಳೂರಿನಲ್ಲೂ ಇದ್ರು, ಬಾಂಬೆಯಲ್ಲೂ ಇದ್ರು, ಎಲ್ಲ ಹೋದ್ರು. ಕೊನೆಗೆ ಎಲ್ಲೇ ಹೋದರೂ ಕರೆಸ್ಕೊಳ್ಳೋದು ದೇವಿ ತನ್ನ ಊರಿಗೆ, ತನ್ನ ಮನೆತನದಲ್ಲಿ ಯಾರ್ಯಾರು ಇದ್ದಾರೆ ಇಲ್ಲಿ ಆ ಎಲ್ಲ ಮನೆತನದವ್ರನ್ನ ಕರೆಸಿ ಇಲ್ಲಿ ತಾನೇ ಪೂಜೆ ನಡೀತಾ ಇದೆ. ನಮ್ಮ ವಸಂತ್ ಅವ್ರನ್ನ ಮಾತಾಡ್ಸಿ ನೋಡೋಣ, ಇಲ್ಲಿಯ ದೇವಸ್ಥಾನಗಳು ಯಾಕೆ ನಡೀತಾ ಇದೆ, ಏನು ಕತೆ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಭಾಳ ಹೊತ್ತಿಂದ ಸುಮ್ಮನೆ ಕೂತಿದ್ರಿ, ನಾನೇ ಮಾತಾಡ್ತಾ ಇದ್ದೀನಿ. ನಿಮ್ಮ ವಿಷಯ ಎಲ್ಲ ನಾನೇ ಹೇಳ್ಬಿಟ್ಟೆ. ಆದರೂ ಸರ್, ನಾನು ಇಲ್ಲಿ ಬಂದ ತಕ್ಷಣ ನೋಡ್ತೀನಿ, ಇಲ್ಲಿಯ ಗಿಡ ಮರಗಳೇ ಮಾತಾಡುತ್ತೆ. ಹೊರಗಡೆ ಬಂದು ನಿಂತರೆ ಈ ಕಡೆ ಒಂದ್ ಕಡೆ ಪರ್ವತಗಳ ಮಧ್ಯೆ ಈ ಜಾಗನ ಹುಡುಕಿದ್ ಯಾರು ಸರ್? ಇಷ್ಟು ಒಳ್ಳೆ ಜಾಗ, ಇದರ ಪರಂಪರೆ ಏನು ಅಂತ ತಾವು ಹೇಳ್ಬೋದು. ಇದು ತಪೋವನ ಅಂತ ನೀವೇ ಆಗ್ಲೇ ಹೇಳ್ಬಿಟ್ಟಿದ್ದೀರಾ. ತಪೋವನ ಅಂದಮೇಲೆ ಇದು ತಪೋವನ ಅಂತ ಹೇಳಿದ ಮೇಲೆ ಅದಕ್ಕೆ ತಪವಾದ ಒಂದು ಜಾಗ ಬೇಕೇ ಬೇಕು. ಅದರ ಪಕ್ಕದಲ್ಲೇ ನೀವು ನೋಡಿದ್ರೆ ಒಂದು ಹೊಳೆ ಇದೆ. ಇದು ಕಾಡಿನ ದಿಟ್ಟ ಕಾಡಾಗಿದ್ದ ಜಾಗ ಈಗ ಡೆವಲಪ್ಮೆಂಟ್ ಆಗಿದ್ದರಿಂದ ಈಗ ರೋಡ್ ಆಗಿದೆ, ಇದಾಗಿದೆ. ಮಡಿಕೇರಿಯಿಂದ ವಿರಾಜಪೇಟೆಗೆ ಹೋಗುವ ಮಾರ್ಗ ಈ ಊರಿಗೆ ಬಸ್ ಇದೆಯಾ ಸರ್? ಬಸ್ ಇದೆ. ಮಡಿಕೇರಿಯಿಂದ ಬಸ್ ಇದೆ. ಆಟೋಲ್ಲೂ ಬರ್ಬೋದು. ಅದೇ ನಮ್ಮ ಬೆಂಗಳೂರಿನವರೆಲ್ಲ ಬರುವಾಗಲೇ ಕಾರ್ ತಗೊಂಡ್ಬರ್ತಾರೆ ಸರ್. ತಗೊಂಬರಲ್ಲ, ಓಡಿಸ್ಕೊಂಡ್ಬರ್ತಾರೆ. ಆಮೇಲೆ ಕಾರ್ ಬಂದ್ಮೇಲೆ, ಕಾರ್ನಲ್ಲಿ ಬಂದ್ಮೇಲೆ ನಾನು ಅದೇ ಹೇಳ್ತಿದ್ದೆ, ಎಲ್ಲೆಲ್ಲೋ ಹೋಗೋದಕ್ಕಿಂತ ಈ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಬೇಕಾದಾಗಿದೆ. ಅದೇ ರೀತಿ ಈ ಊರಿನ ಜನ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲೊಂದು ಹಾಲ್ ಇದೆ. ಆ ಹಾಲ್ನಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಮದುವೆ ಆ ಥರದ್ದೆಲ್ಲ ಮಾಡ್ಕೋಬೋದು. ಫ್ರೀ, ನಿಮ್ಗಲ್ಲ, ಎಲ್ಲರಿಗೂ ಫ್ರೀನೇ. ಆದರೆ ದೇವಸ್ಥಾನಕ್ಕೆ ಏನಾದರೂ ಕಾಣಿಕೆ ಕೊಡಿ ಅಂತ 1,000 2,000, ಅದೇ ನಾವು ಬೆಂಗಳೂರಲ್ಲಿ 15 ಲಕ್ಷ 40 ಲಕ್ಷ ಎಲ್ಲ ಕಟ್ತೀವಲ್ಲ, ಇದು ಅಷ್ಟು ದೊಡ್ಡದಲ್ಲ. ಆದ್ರೂ ಆ 40 ಲಕ್ಷ 45 ಚಿಕ್ಕದೋದ್ರೂ ನೀವು ಒಂದು 25,000 30,000 ಇಲ್ಲದೆ ಒಂದು ಹಾಲ್ ಸಿಗಲ್ಲ. ಆದರೆ ಇಲ್ಲಿ ನೀವು ದೇವಸ್ಥಾನಕ್ಕೆ ಕಾಣಿಕೆಯಾಗಿ 1,000 2,000 ಕೇಳ್ತಾರೆ ಹೊರತು ಎಲ್ಲರೂ ಸೇರಿ ಮಾಡಿರೋದು. ನಾನು ಕೇಳಿದೆ ಸರ್, ಗ್ರಾಮದಲ್ಲಿ ದೊಡ್ಡ ಮನೆಯವರು ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರ ಹೆಸರು ಮಾತ್ರ ಹೇಳಿ ಅಂತ. ಆದರೆ ಯಾರ ಹೆಸರು ಹೇಳೋದು ಬೇಡ. ಇಲ್ಲಿ ಯಾರೂ ಹೆಸರಿಗೆ ನನ್ನ ಹೆಸರು ಬರಲಿ ಅಂತ ಕೊಡೋರಲ್ಲ. ಕೆಲವರು ಕಿರೀಟಕ್ಕೇನೆ ಹೆಸರು ಬರೆದು ತಿರುಪತಿ ಕೊಟ್ಟಿದ್ದಾರೆ. ಆದರೆ ಇಲ್ಲ, ಹಂಗಲ್ಲ. ಎಲ್ಲೂ ಒಂದು ಹೆಸರು ಕಾಣಲ್ಲ. ಅದೇ ನನಗೆ ಖುಷಿಯಾಗಿದ್ದು. ಯಾಕೆಂದರೆ ಕೆಲವರು ಒಂದು ದೊಡ್ಡ ಟ್ಯೂಬ್ಲೈಟ್ ಕೊಟ್ಬಿಟ್ಟು ಆ ಟ್ಯೂಬ್ಲೈಟ್ ಮೇಲೆ ವೆಂಕಟರಮಣ ಗೋವಿಂದ ಅಂತ ಹಾಕ್ಸೋ ಬದಲಿ ಅವ್ರೇನಾಗ್ತಾರೆ, ನಾರಾಯಣ ಕುಮಾರನಿಗೆ ಕೊಡಿಗೆ ಅಂತ ಹಾಕ್ಬಿಡ್ತಾರೆ. ಟ್ಯೂಬ್ಲೈಟಿಂದ ಬೆಳಕೆ ಆಚೆ ಬರಲ್ಲ, ಎಲ್ಲ ಇವ್ರ ಹೆಸರು ಮೇಲೆ ಕವರ್ ಆಗ್ಬಿಟ್ಟಿರ್ತವೆ. ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ನಾವು
ದುಡ್ಡು ಕೊಟ್ಟು ಏನೇನೋ ಮಾಡ್ಬೋದು, ದೊಡ್ಡ 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 ಕಾರ್ ತಗೋಬೋದು, ದೊಡ್ಡ 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 ಮನೆ ಕಟ್ಟಿಸ್ಬೋದು. ಆದರೆ ದುಡ್ಡಲ್ಲ, ದುಡ್ಡನ್ನ ಸದುಪಯೋಗ ಎಲ್ಲ ಆಗುತ್ತೆ. ನೀವು ಸಂಪಾದನೆ ಮಾಡಿರೋದ್ರಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೊಟ್ಟರೆ ಭಾಳ ಒಳ್ಳೆಯದು. ಕೆಲವರು ಕೊಡಲ್ಲ, ಆಮೇಲೆ ಆಸ್ಪತ್ರೆಗೆ ಕೊಡ್ತಾರೆ. ಬೇಡ, ಆಸ್ಪತ್ರೆಗೆ ಕೊಡೋ ಬದಲೇ ದೇವಸ್ಥಾನಕ್ಕೆ ಕೊಟ್ಟು ಒಳ್ಳೆ ಕಾರ್ಯ ನಡೀಲಿ ಅಂತ. ನಾನು ಇಲ್ಲಿ ಬಂದಾಗ ನನಗೆ ಇಲ್ಲಿ ಅರ್ಚಕರು ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟರು. ಆ ದೇವ್ರನ್ನ ನೋಡ್ತಾ ಇದ್ರೆ ಹೋಗೋದು ಬೇಡ, ಇಲ್ಲೇ ನಿಂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅನಿಸುತ್ತೆ. ಎಲ್ಲ ಕಡೆ ಹೋಗ್ತೀವಿ, ಕಾಮಿಡಿ ಮಾಡ್ತೀವಿ, ಶೋ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲ, ಅಟ್ಮಾಸ್ಫಿಯರ್ ನೋಡಿದ ತಕ್ಷಣವೇ ನನಗೆ ಇಲ್ಲಿರೋಣ ಅನಿಸುತ್ತೆ. ನೀವು ಬಂದು ನೋಡಿ, ನಿಜವಾಗ್ಲೂ ಹೇಳ್ತೀನಿ. ಭಾಳಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ ನಾವು, ಎಲ್ಲ ಕಡೆನೂ ನೆಮ್ಮದಿ ಸಮಾಧಾನ ಎಲ್ಲ ಸಿಗುತ್ತೆ. ಆದರೆ ಇಲ್ಲಿ ಬಂದಾಗ ಆತ್ಮತೃಪ್ತಿ ಸಿಗುತ್ತೆ. ಐ ಡನ್ ಸಮಥಿಂಗ್, ಏನೋ ಒಳ್ಳೆ ಜಾಗಕ್ಕೆ ಬಂದೆ ಅಂತ. ಇಲ್ಲಿನ ಸಣ್ಣ ಸಣ್ಣ ಕೆಲಸನೂ ಕೂಡ ಬಹಳನೇ ಕ್ಯೂಟಾಗಿ ಮಾಡಿದ್ದಾರೆ. ಹೊರಗಡೆ ಇರೋ ಕಂಬ ಇರ್ಬೋದು, ದೇವರ ಮುಖ ಇರ್ಬೋದು. ಆದರೆ ಈಗ ಒಂದು ಹೊಸ ಕೆಲಸ ಮಾಡ್ತಾ ಇದ್ರಿ, ಅದು ಹೇಳಕ್ಕೆ ಬಂದೆ. ಮುಂದ್ಗಡೆ ವಿಷ್ಣು ಆ ದೇವಸ್ಥಾನ ನಡೀತಾ ಇದೆ. ಅದರ ದೊಡ್ಡ ಬಜೆಟಲ್ಲಿ ಮಾಡಬೇಕು ಅಂತಿದ್ದಾರೆ. ಅದನ್ನು ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಏನಾದರೂ ದೇವರು ಮನಸ್ಸು ಕೊಟ್ಟರೆ ಕಳಿಸ್ಕೊಡಿ, ಯಾರು ಬೇಡ ಅನ್ನಲ್ಲ. ಇಲ್ಲಿ ನಾವು ಫೋನ್ ನಂಬರನ್ನು ಆಗಲಿ ಅಥವಾ ದೇವಸ್ಥಾನದ ಟ್ರಸ್ಟ್ದು ಮೇಲ್ ಐ ಡಿನೋ ಏನೋ ಹಾಕಿರ್ತೀವಿ, ಅಲ್ಲಿಗೆ ಕಳಿಸ್ಕೊಡಿ. ಆದರೆ ಅವ್ರು ಯಾರನ್ನು ಬಾಯಿ ತೆಗೆದು ದುಡ್ಡು ಕೊಡಿ ಈ ದೇವಸ್ಥಾನಕ್ಕೆ ಅಂತ ಹೇಳ್ಬಿಡಿ. ನೀವು ದುಡ್ಡು ಕೊಡ್ತೀರೋ ಬಿಡ್ತೀರೋ ಅದೆಲ್ಲ ಬೇಕಾಗಿಲ್ಲ. ಫಸ್ಟು ಈ ಜಾಗಕ್ಕೆ ಬನ್ನಿ, ನೀವು ಈ ಸ್ಥಳ ಮಹಿಮೆಯನ್ನು ನೋಡಿ ಅಂತ ಹೇಳ್ತೀರಿ. ಐದೂವರೆಯಿಂದ 7 ಇಲ್ಲಿ ಪೂಜೆ ನಡೀತದೆ. ಅರ್ಚಕರು ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ, ಯಾರೇ ಬಂದರೂ. ಆ ತಾಯಿಯ ದರ್ಶನ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನೀವು ಹೊರಗಡೆ ಒಳ್ಳೆ ವಿಶಾಲವಾದ ಜಾಗ ಇದೆ, ಅಲ್ಲೆಲ್ಲ ಕೂತ್ಕೊಳ್ಬೋದು, ಸ್ವಲ್ಪ ಆನಂದ ಪಡಿಬೋದು ದೇವಸ್ಥಾನನ. ಒಂದು ತಪಭೂಮಿಗೆ ಬರಬೇಕು ಅಂದರೆ ಋಣ ಇರಬೇಕ್ರಿ, ಎಲ್ಲರ ಕೈಲೂ ಆಗಲ್ಲ. ಆ ಋಣ ನನಗಿದೆ, ನಿಮಗೂ ಬರಲಿ ಅಂತ ನಾನು ಇಲ್ಲಿ ಬಂದೆ. ಸರ್, ಇದು ಫಸ್ಟು ವಿಗ್ರಹ ಯಾವುದು, ಮೂಲ ವಿಗ್ರಹ ಯಾವುದು ಸರ್? ಇದೋ ವಿಷ್ಣುನ? ನಾವು ಆ ಥರ ಹೇಳೋಕ್ಕೆ ಕಷ್ಟ. ಯಾಕೆಂದರೆ ಇದು ಎರಡು ದೇವಸ್ಥಾನಕ್ಕೂ 800-900 ವರ್ಷಗಳದ್ದು ಇತಿಹಾಸ ಇದೆ. 900 ವರ್ಷಗಳ ಇತಿಹಾಸ ಇದೆ. ಆದರೆ ತಾಯಿ ಆ ಕಡೆಗೆ ಈ ಕಡೆಗೆ ನೋಡ್ತಾ ಇದ್ದಾರೆ. ಪೂರ್ವ ಪಶ್ಚಿಮ ಮುಖ ಇದೆ. ಅದೇ ಪೂರ್ವ ತಾಯಿದು ಮುಖ ಪೂರ್ವ ಸೈಡಿನಲ್ಲಿ ಇದೆ. ಮಹಾವಿಷ್ಣುದು ಇದು ಪಶ್ಚಿಮ ಮುಖವಾಗಿದೆ. ಅದೇನೇ ಇದೆ ಎಲ್ಲಿರುವ ಇಂಪಾರ್ಟೆಂಟ್. ಇದು ಇವತ್ತಲ್ಲ ನಾಳೆ ಒಂದು ಕ್ಷೇತ್ರವಾಗಿ ಆಗೋದಂತೂ ಅದರಲ್ಲಿ ಈಗಲೇ ಆಗಿದೆ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿಯ ನಾಗಪೂಜೆ. ಬಹಳಷ್ಟು ಸರ್ಪಗಳಿದ್ವು ಇಲ್ಲಿ. ಅದಕ್ಕೋಸ್ಕರ ಒಂದು ಪ್ರತಿಷ್ಠಾಪನೆ ಬೇಕು ಅಂತೇಳಿ ಒಂದು ನಾಗಪೂಜೆಗೆ ಏನೋ ಸಪ್ರೇಟ್ ದೇವಸ್ಥಾನ ಇದೆ. ಪಕ್ಕದಲ್ಲಿ ಈಗ ನಾಗ ಪ್ರತಿಷ್ಠಾಪನೆ ಆಗಿದೆ. ಓಹೋ, ಇಲ್ಲಿ ಪಕ್ಕದಲ್ಲಿ ಇದೆ. ಸೊ ಅದನ್ನ ಕಟ್ತೀರಾ, ತಿರ್ಗಾ ಜಾಸ್ತಿ ಮಾಡ್ತೀರಾ? ಇಲ್ಲ, ಅದು ಕಟ್ಟಿ ಎಲ್ಲ ರೆಡಿ ಆಗಿದೆ. ಈ ಕಡೆ ಇಲ್ಲಿ ಹೋದ ತಕ್ಷಣ ಆ ದೇವರಿದಾರಲ್ಲ, ಯಾವುದು ಅಲ್ಲಿ ಆ ಕಡೆನೂ ನಾಗನ ಇದೆ. ಇದ್ರೊಳಗೆ ಇಲ್ಲ, ಒಳಗಿಲ್ಲ. ಇದು ಗಣಪತಿ, ಇದು ಗಣಪತಿ, ಇದು ಶಾಸ್ತಾವ ಅಂತ. ಓ, ಶಾಸ್ತಾವ, ಅಯ್ಯಪ್ಪ. ಓ, ಇದ್ರ ಒಳಗಡೆನೆ ಫಸ್ಟು ಗಣಪತಿ ಇದ್ದಾರೆ, ಆ ಕಡೆ ಶಾಸ್ತಾವು ಅಂದರೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ದೇವರಿದ್ದಾರೆ. ಮಧ್ಯದಲ್ಲಿ ಅಮ್ಮ ಕೂತಿದ್ದಾರೆ. ಆ ಮನೆ ಅವರೆಲ್ಲ ಇಲ್ಲೇ ಇದ್ದಾರೆ. ಈ ಕಂಬ ಇದೆಯಲ್ಲ ಸರ್, ಕಂಬ ಯಾವಾಗ ಇದನ್ನು ಪ್ರತಿಷ್ಠಾಪನೆ ಮಾಡಿ? ಇದು 2018ರಲ್ಲಿ ಪ್ರತಿಷ್ಠಾಪನೆ ಮಾಡಿ. 2018ರಲ್ಲಿ? ಹೌದು. ಈ ಶಾಸ್ತ್ರಗಳು ಕೇಳ್ತಾರಲ್ಲ, ದೇವಸ್ಥಾನದ ಬಗ್ಗೆ ವಾಸ್ತುನಾಗಲಿ ಅಥವಾ ಈ ಏನೇನು ನಡಿಬೋದು, ಏನೇನು ಅನಾಹುತ ಆಗ್ಬೋದು, ಏನೇನು ಆ ಥರ ಏನಾದ್ರು ಅಷ್ಟಮಂಗಲ ಆ ಥರ ಏನಾದ್ರು ಮಾಡಿದ್ರ? ಅಷ್ಟಮಂಗಲ ಮಾಡಿದ್ದು ಅಷ್ಟಮಂಗಲ ಮಾಡಿ ಮತ್ತೆ ಇದು ಜ್ಯೋತಿಷ್ಯ ಇದು ಕೂಡ ಕೇಳಿದ್ದು. ಅದರ ಕೇರಳದಿಂದ ಬಂದರೆ ಕರ್ನಾಟಕದವ್ರು ಇದ್ದಾರೆ. ಅದು ಮೊದಲಾಗಿ 2010ರಲ್ಲಿ ಒಂದ್ಸತಿ ಮಾಡಿದ್ದು. 2010ರಲ್ಲಿ ಮಾಡಿದ್ದು. ಆವಾಗ ಮಾಡಿದ್ದಾಗ ನಮಗೆ ಕೆಲವು ದೇವಿದು ಇದು ಪರಿಚಯಗಳೆಲ್ಲ ಹೇಗೆ ಮಾಡಬೇಕು, ಏನಿದು, ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಇದು ಅಂತ. ಅಷ್ಟಮಂಗಲ ಪ್ರಶ್ನೆ ಇಟ್ಟರೆ ಅವ್ರಿಗೆ ಮಾಡೋರೇ ಬೇರೆ,
ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಅವ್ರು ಬಂದು ಹೇಳ್ತಾರೆ ಇದು ದೇವಿಗೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಯಾರೋ ಇಷ್ಟ ಬಂದಾಗ ಏನು ಇಲ್ಲಿ ಪೂಜೆ ಮಾಡೋದು ಕಟ್ಟೋದು ಅದೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಈ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ವಿಷ್ಣು ದೇವಸ್ಥಾನ ಪುನರುದ್ಧಾರಣೆ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಅದು ನಮ್ಮ ಗ್ರಾಮಸ್ಥರ ಒಂದು ಮನಸ್ಸಿನಲ್ಲಿ ಅದಾಗೆ ಬಂದದ್ದು. ಎಲ್ಲ ಗ್ರಾಮಸ್ಥರು ಪ್ರತಿಯೊಂದು ಹಬ್ಬದಲ್ಲಿ ಕೂತ್ಕೊಂಡು ಹಬ್ಬ ಕೊನೆಯ ದಿನ ಕೂತು ನಾವು ಈ ಮಹಾವಿಷ್ಣುನ ಒಂದು ದೇವಸ್ಥಾನವನ್ನು ಹೇಗಾದರೂ ಒಂದು ಪುನರ್ವರ್ತನೆ ಮಾಡಬೇಕು ಹೇಳುವ ಅದು ಬೇರೆಯವರ ಇದು ಬೇರೆ ಯಾರು ಫೋರ್ಸ್ಬುಲ್ ಇರಲ್ಲ, ಊರಿನವರೆಲ್ಲ ಒಟ್ಟಿಗೆ ಸೇರಿಕೊಂಡು ದೀಪ ಹಚ್ಚಿಟ್ಟು ಆ ದೀಪದ ಮುಂದೆ ನಾನು ಇಷ್ಟು ಕೊಡ್ತೀನಿ ಅವ್ರವ್ರು ಯೋಗ್ಯತೆ ಇರೋದನ್ನ ಅವ್ರು ಕೊಟ್ಟಿದ್ದಾರೆ. ನಾನು ಕೇಳಿದೆ ಸರ್ ಯಾರು ಎಷ್ಟು ಕೊಟ್ಟವ್ರೆ ಅಂತ. ಅದನ್ನು ಹೇಳೋದಿಲ್ಲ, ಅವ್ರು ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದೇವರು ಕೊಡೋದನ್ನ ನಾವು ಹೇಳಬಾರ್ದು ಅಂತ. ಯಾರು ಅವ್ರ ಮಂಥನದ ಬಗ್ಗೆ ಏನಾದ್ರು ಹೇಳ್ಕೊಂಡವ್ರ? ಏನಿಲ್ಲ. ಬಟ್ ಸರ್ ಇವಾಗ ನಾವೇನು ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಫಂಕ್ಷನ್ ಮಾಡಿದಾಗ ಫಂಕ್ಷನಲ್ಲಿ ಹೇಳ್ಬಿಡ್ತೀವಿ ನಾವು 10,000 ಕೊಡ್ತೀನಿ, 50,000 ಕೊಡ್ತೀನಿ ಅಂತ. ಆಮೇಲೆ ಕೊಡೋದೇ ಇಲ್ಲ. ಆ ಥರ ಏನಾರು ಆಗಿದೆಯಾ? ಇಲ್ಲ. ಇದು ದೇವರನ್ನ ಒಂದು ಮಹಾವಿಷ್ಣುವಿನ ಎದುರುಗಡೆ ದೀಪವನ್ನು ಕಸಿ ಅದರ ಎದುರುಗಡೆ ಮಾಡಿದ ಅಂದ್ರೆ ಒಂದು ಇದು ಅವ್ರಿಗೆ ಅನ್ಸಿದ್ದನ್ನ ಇದು ಮಾಡಿದ್ದು. ಅದು ಅವ್ರು ಕೊಡುವುದಿಲ್ಲ ಅಂತಲ್ಲ, ಅದು ಒಂದು ಯಾವುದಕ್ಕೂ ಒಂದು ಇದು ಬೇಕಲ್ಲ, ಅದಕ್ಕೆ ಒಂದು ದೀಪವನ್ನು ಹಚ್ಚಿ ಇದೆಲ್ಲ ಗ್ರಾಮಸ್ಥರೇ ಒಂದು ಏಕಾಂತಿಗೆ ಬಂದು ಇಲ್ಲ ನಾವು ಏನೇನು ಕೊಡಬೇಕು ಅಂತ ಇರೋದನ್ನ ಈ ದೀಪದ ಮುಂದೆ ಹೇಳ್ಕೊಳ್ತೀವಿ, ಅದರ ಪ್ರಕಾರ ಮಾಡ್ತೀವಿ. ನಮಗೆ ಹೊರಗಿನ ಸಹಾಯದ್ದು ಬೇಕಾಗಿ ಅಲ್ಲ, ಗೌರ್ಮೆಂಟಿಂದ ಅವರಿಂದ ಇವರಿಂದ ಇಸ್ಕೋಬೇಕು ಅದೆಲ್ಲ ಇರೋದು. ಏನು ಅಂದರೆ ಎಲ್ಲ ಗ್ರಾಮಸ್ಥರು ಸೇರಿ ನಾವೇ ದುಡ್ಡು ಹಾಕ್ತೀವಿ, ನಾವೇ ಏನು ಬೇಕಾದ್ ಕೊಡ್ತೀವಿ. ಆದ್ದರಿಂದ ದಯವಿಟ್ಟು ತೊಂದರೆ ಮಾಡಬಾರ್ದು. ಈಗ ದೇವಿಯ ವಿಗ್ರಹ ಏನಾದರೂ ತಿರ್ಗಾ ದೊಡ್ಡದು ಮಾಡ್ತಾ ಇದ್ದೆ, ಸ್ವಲ್ಪ ದೇವಿದು ವಿಗ್ರಹ ದೊಡ್ಡದು ಮಾಡಬೇಕು ಅಂತಿದ್ರೆ ದೊಡ್ಡದು ಮಾಡಬೇಕು ಅಂತಿದ್ದೀವಿ. ಅದನ್ನ ಪಂಚಲೋಹದಲ್ಲಿ ಇಲ್ಲ, ಈಗ ಹಾಲು ಕಂಚಿನಲ್ಲಿ ಮಾಡಬೇಕು ಅಂತಿದ್ದೆ. ಹಾಲು ಕಂಚಿನಲ್ಲಿ ಇಲ್ಲಿ ಇನ್ನೊಂದು ವಿಗ್ರಹವನ್ನು ಮಾಡಲಿದ್ದಾರೆ. ನಿಮ್ಗೇನಾದರೂ ಅದಕ್ಕೆ ಕಳಿಸ್ಬೇಕು ಅಂದರೆ, ದುಡ್ಡು ಕಳಿಸ್ಬೇಕು ಅಥವಾ ಅದಕ್ಕೆ ನೋಡಬೇಕು ಅಂದರೆ ನೀವು ಬರ್ಬೋದು. ಆಮೇಲೆ ಈ ಉತ್ಸವ ನಡೆಯೋದು ಏಪ್ರಿಲ್ 14ರಿಂದ 19ರವರೆಗೆ ನಡೀತದೆ. 4 ದಿನ, 5 ದಿವಸ ಎಲ್ಲರಿಗೂ ಊಟ. ಇದೆಲ್ಲ ಗ್ರಾಮಸ್ಥರ ಖರ್ಚು ಮಾತ್ರ. ಅಂದ್ರೆ ಗ್ರಾಮಸ್ಥರು ಎಷ್ಟು ಜನ? ಒಂದು 200 ಜನ ಇದ್ದಾರಾ? 200 ಮನೆ ಇದೆಯಾ? 200 ಮನೆ ಇರ್ಬೋದು. 200 ಮನೆಯವರು. ಅದರಲ್ಲೂ ಪ್ರಮುಖವಾದ 2-3 ದೊಡ್ಡ ಮನೆ ಇದೆ ಅಂತ ಕೇಳಿ ಬಂದೆ. ಆದರೆ ಅದು ಹೇಳಲ್ಲ ಯಾರು ಏನು ಅಂತ. ನಮ್ದು ಯಾರು ಇಲ್ಲಿ ದೊಡ್ಡವರು ಚಿಕ್ಕವರು ಇಲ್ಲ ಅಂತಾರೆ. ನಾನು ಸರ್ಗೂ ಅಷ್ಟೇ, ವಸಂತ್ ಸರ್ಗೆ ಬನ್ನಿ ಅಂತಂದರೆ ಇಲ್ಲ ನಾನು ಕ್ಯಾಮ್ರಾ ಮುಂದೆ ಬರಲ್ಲ ಅಂತ. ಬಟ್ ನಾನು ಒಬ್ಬನೇ ಮಾತಾಡಿದ್ರೆ ನನಗೆ ಇಲ್ಲಿ ವಿಷಯ ಹೆಂಗೆ ಗೊತ್ತಾಗಬೇಕು. ಅದರಿಂದ ಅವ್ರು ಕೇಳಿದ್ರು ಈ ಏನಾದ್ರು ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟಿದ್ರೆ ನಮ್ಮ 1-2 ಅವರ್ಸ್ ಪ್ರೋಗ್ರಾಮ್ ಆಗಿಬಿಡುತ್ತೆ. ಆದರೂ ಕೂಡ ಪರವಾಗಿಲ್ಲ. ನೀವು ಕೂಡ ಇಷ್ಟೊತ್ತು ಈ ದೇವಸ್ಥಾನದ ಒಳಗಡೆನೆ ಕ್ಯಾಮ್ರಾ ಇಟ್ಕೊಂಡು ನಾನು ಮಾತಾಡುವಾಗ ನೀವು ಈ ಎಪಿಸೋಡ್ ನೋಡ್ತಾ ಇದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ನಿಮಗೂ ಒಂದು ಯೋಗ್ಯತೆ ದೇವರು ಕೊಟ್ಟವನೇ. ಒಳ್ಳೆ ಜಾಗ, ಒಳ್ಳೆ ವಿಷಯ ಕೇಳಬೇಕು ಅಂತ ನನಗೂ ಒಂದು ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಇಂಥ ಒಂದು ತಪಭೂಮಿಗೆ ಬಂದಿದ್ದೀನಿ. ನೀವು ಬನ್ನಿ, ಮಡಿಕೇರಿಗೆ, ವಿರಾಜಪೇಟೆ, ಗೋಣಿಕೊಪ್ಪ ಇಲ್ಲೆಲ್ಲೇ ಬಂದ್ರೂ ಇರಿ ನಿಮ್ಮ ರಿಸಾರ್ಟಲ್ಲಿ ಆನಂದವಾಗಿ ಬೆಳಗ್ಗೆ ಒಂದು ಸತಿ ಈ ದೇವಿಯ ದರ್ಶನ ಮಾಡಿ. ನಮ್ಮ ಮಡಿಕೇರಿಯಿಂದ ಕೇವಲ 5 ಕಿಲೋಮೀಟ್ರು ಸುಂದರವಾದ ವಾತಾವರಣ ನೋಡಕ್ಕೆ ಇಲ್ಲಿ ಬರ್ಬೋದು. ಬನ್ನಿ ಈ ತಪೋಭೂಮಿಗೆ. ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಈ ಜಾಗನ ಪರಿಚಯ ಮಾಡಿಸುವಂಥ ಒಂದು ಸೌಭಾಗ್ಯ ಸಿಕ್ತು. ನಮಸ್ಕಾರ.